ಹಾಯ್ ಹಲೋ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ಯಾಮ್ ಅಶು ವ್ಲಾಗ್ಸ್. ಇವತ್ತಿನ ವ್ಲಾಗ್ ಬಂದು ಮತ್ತೆ ಒಂದು ಕುಕ್ಕಿಂಗ್ ರೆಸಿಪಿ. ಸೊ ವೆಜಿಟೇರಿಯನ್ಸ್ಗೆ ಒಂದು ಒಳ್ಳೆ ರೆಸಿಪಿ ಅಂತ ಹೇಳ್ಬೋದು. ಕುಷ್ಕಾ ಅಂದ್ರೆ ಏನಪ್ಪ, ನಾನ್ ವೆಜ್ ಅನ್ಕೊಂಡ್ರ? ಇಲ್ಲ, ವೆಜಿಟೇರಿಯನಲ್ಲೂ ಕುಷ್ಕಾ ಮಾಡ್ಬೋದು. ಅಂಡ್ ದಟ್ ಟು ಹೈದ್ರಾಬಾದಿ ಸ್ಟೈಲ್. ಕಮಾನ್, ಚಲೋ ಹೋಗೋಣ. ರೆಸಿಪಿಗೆ ಏನೇನು ಐಟಮ್ಸ್ ಬೇಕು, ಇಂಗ್ರೀಡಿಯೆಂಟ್ಸ್ ಏನು ಬೇಕು ಅಂತ ಎಂದು ನೋಡೋಣ, ಬನ್ನಿ. ಸೊ ಮೇನ್ ನಮಗೆ ಕುಷ್ಕಾಗೆ ಬೇಕಾಗಿರೋ ಐಟಮ್ಸ್: ಟೊಮ್ಯಾಟೊ, ಈರುಳ್ಳಿ, ಹಸಿಮೆಣಸಿನ್ಕಾಯಿ 2 ಹಚ್ಚಿಟ್ಕೊಂಡಿದ್ದೀನಿ ಒಗ್ಗರಣೆಗೆ. ಸೊ 1 ಕಪ್ ಮೊಸರು, ಶುಂಠಿ, ಬೆಳ್ಳುಳ್ಳಿ, ಪುದೀನ, ಕೊತ್ತಂಬರಿ ಇವೆರಡು 1 ಕೈ ಹಿಡಿಯಷ್ಟು, ಮತ್ತು ಪಲಾವ್ ಎಲೆ ಮಸಾಲೆ ಒಗ್ಗರಣೆಗೆ, ಮತ್ತು ಚಕ್ಕೆ, ಏಲಕ್ಕಿ, ಸ್ವಲ್ಪ ಜೀರಾ, ಆಮೇಲೆ ಲವಂಗ, ಮತ್ತು ಇದು ಸ್ಟಾರ್ ಅಂತಾರಲ್ಲ ಅದು. ಅದಾದಮೇಲೆ ಚಿಲ್ಲಿ ಪೌಡರ್, ಗರಂ ಮಸಾಲ, ರುಚಿಗೆ ತಕ್ಕಷ್ಟು ಉಪ್ಪು, ಧನಿಯಾ ಪುಡಿ, ಹಲ್ದಿ. ಇಷ್ಟೇ ಇಂಗ್ರೀಡಿಯೆಂಟ್ಸಲ್ಲಿ ಸೂಪರ್ ಹೈದ್ರಾಬಾದಿ ಸ್ಟೈಲ್ ಕುಷ್ಕಾ ಮಾಡೋಣ, ಬನ್ನಿ. ಎಲ್ಲದಕ್ಕಿಂತ ಮೇಯ್ನ್ ಅಕ್ಕಿ. ಸೊ ಆಲ್ರೆಡಿ 1.5 ಗ್ಲಾಸ್ ಅಷ್ಟು ಅಕ್ಕಿ ನೆನೆಸಿಟ್ಕೊಂಡಿದ್ದೀನಿ. ಸೊ ಈ 20 ಮಿನಿಟ್ಸ್ ನೆನೆಯೋ ಅಷ್ಟರಲ್ಲಿ ನಮಗೆ ಫ್ರೈ ಮಾಡ್ಕೊಬಿಡೋಣ ಎಲ್ಲ ಐಟಮ್ಸ್. ಕುಕ್ಕರ್ಗೆ ಆಯಿಲ್ ಹಾಕ್ಕೊಳ್ಳೋಣ. ಸ್ವಲ್ಪ ಆಯಿಲ್ ಜಾಸ್ತಿ ಇದ್ರೆ ಟೇಸ್ಟ್ ಫ್ಲೇವರ್ಫುಲ್ ಆಗಿರುತ್ತೆ. ಆಯಿಲ್ ಹೀಟ್ ಆಗಿದೆ, ಮಸಾಲಾಸ್ ಎಲ್ಲ ಹಾಕೋಬಿಡೋಣ. ಓಕೆ, ಸ್ಪೈಸಸ್ ಫ್ರೈ ಆಗಿದ ತಕ್ಷಣ ಆನಿಯನ್ಸ್ ಹಾಕೋಬಿಡೋಣ. ಆನಿಯನ್ಸ್ ಅಂಡ್ ಚಿಲ್ಲಿ ಏನು ಕಟ್ ಮಾಡಿ ಇಟ್ಕೊಂಡಿದ್ದು ಅದನ್ನು ಹಾಕಿ ಫ್ರೈ ಮಾಡೋಣ. ಸೊ ಇದ್ರ ಮಧ್ಯದಲ್ಲಿ ನೀವು ಬಟಾಣಿ ಹಾಕೋಬೋದು. ನನಗೆ ಆನ್ ಸ್ಪಾಟಲ್ಲಿ ಅವೈಲೇಬಲ್ ಇರಲಿಲ್ಲ, ಸೊ ಅದಕ್ಕೋಸ್ಕರ ಬಟಾಣಿ ನಾನು ಹಾಕಿಲ್ಲ. ನೀವು ಹಾಕೋಬೋದು. ಓ ಫ್ರೆಂಡ್ಸ್, ಆನಿಯನ್ಸ್ಗೆ ವಯಸ್ಸಾಯಿತು ಅಂದರೆ ಆನಿಯನ್ಸ್ ಫ್ರೈ ಆಗಿದೆ. ನೆಕ್ಸ್ಟ್ ನಾವಿಲ್ಲಿ ಟೊಮ್ಯಾಟೋಸ್ ಆ್ಯಡ್ ಮಾಡ್ಕೊಳ್ಳೋಣ. ಟೊಮ್ಯಾಟೊ ಸ್ವಲ್ಪ ಪಲ್ಪಿಯಾಗಿ ಜಾಸ್ತಿ ಇದ್ದರೆ ಫ್ಲೇವರ್ಫುಲ್ ತುಂಬ ಚೆನ್ನಾಗಿರುತ್ತೆ, ಜ್ಯೂಸಿಯಾಗಿ ಬರುತ್ತೆ ರೈಸು. ಸೊ ಟೊಮೊಟೊಸ್ ಆ್ಯಡ್ ಮಾಡಾಯಿತು. ಅದಕ್ಕೆ ಸ್ವಲ್ಪ ಉಪ್ಪು ಹಾಕೋಣ, ಸ್ವಲ್ಪ ಮೆತ್ತಗಾಗುತ್ತೆ ಅಲ್ವಾ. ಟೊಮ್ಯಾಟೊನು ಅಜ್ಜಿ ವಯಸ್ಸು ಮಾಡೋಣ. ಸೊ ಉಪ್ಪಾಕಾಯ್ತು, ಲೀಡ್ನ ಕ್ಲೋಸ್ ಮಾಡೋಣ. ಸೊ ಕ್ವಿಕ್ಕಾಗಿ ಫ್ರೈ ಆಗಿಬಿಡುತ್ತೆ ಫ್ರೆಂಡ್ಸ್. ಅದು ಫ್ರೈ ಆಗೋ ಅಷ್ಟರಲ್ಲಿ ನಾವು ಮಿಕ್ಸಿ ಮಾಡ್ಕೊಬೇಡ ಮಸಾಲೆನ. ಏನಿಲ್ಲ, ಸ್ವಲ್ಪ ಇಂಗ್ರೀಡಿಯೆಂಟ್ಸ್ ಅಷ್ಟೇ. ನಾವು ಕೊತ್ತಂಬರಿ, ಪುದೀನ ಆ್ಯಂಡ್ ಶುಂಠಿ ಬೆಳ್ಳುಳ್ಳಿ ಇಷ್ಟೇ ಇಂಗ್ರೀಡಿಯೆಂಟ್ಸ್ನ ಮಿಕ್ಸಿ ಮಾಡ್ಕೊಬೋಣ. ಸ್ವಲ್ಪ ವಾಟರ್ ಆ್ಯಡ್ ಮಾಡೋಣ, ಸ್ವಲ್ಪ. ಚಲೋ ಫ್ರೆಂಡ್ಸ್, ಮಿಕ್ಸಿ ಮಾಡ್ಕೊಬರೋಣ. ಚಲೋ ಫ್ರೆಂಡ್ಸ್, ಇದನ್ನು ಕ್ವಿಕ್ಕಾಗಿ ಗ್ರೈಂಡ್ ಮಾಡ್ಕೊಬಂದ್ಬಿಡೋಣ. ಜಸ್ಟ್ 10 ಸೆಕೆಂಡ್ಸ್ ಗ್ರೈಂಡ್ ಆಗೋಯ್ತು. ಅದನ್ನು ಗ್ರೈಂಡ್ ಮಾಡಾಯ್ತು. ಇವಾಗ ನಮ್ಮ ಟೊಮ್ಯಾಟೋಸ್ ಯಾವ ಸ್ಟೇಜಲ್ಲಿದೆ ನೋಡೋಣ, ಬನ್ನಿ. ಏನಾಗಿದೆ ಟೊಮ್ಯಾಟೋಸ್? ವಾವ್, ನೋಡಿ, ಸ್ವಲ್ಪ ಸಾಲ್ಟ್ ಹಾಕಿದ್ದಕ್ಕೆ ಬೇಗ ಕ್ವಿಕ್ಕಾಗಿ ಸಾಫ್ಟಾಗಿ ಬೆಂದೋಗಿದೆ. ಸೊ ಇದಕ್ಕೆ ನಾವು ನೆಕ್ಸ್ಟ್ ಪ್ರೋಸೆಸ್ ಏನೇನು ಹಾಕೋಣ? ಸ್ವಲ್ಪ ಅರಿಶಿನ ಹಾಕೋಣ, ಜಾಸ್ತಿ ಬೇಡ. ಚಿಲ್ಲಿ ಪೌಡರ್, ಖಾರಕ್ಕೆ ಆಲ್ರೆಡಿ ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀವಲ್ಲ ಅದಕ್ಕೆ. ಗರಂ ಮಸಾಲ ಫ್ರೆಂಡ್ಸ್, ನಂದು ಚಿಕ್ಕ ಸ್ಪೂನ್ ಬಳಸಿರೋ ಚಿಕ್ಕ ಸ್ಪೂನ್, ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿ ಹಾಕ್ತಾಯಿದ್ದೀನಿ. ಅದೇ ನೀವು ದೊಡ್ಡ ಸ್ಪೂನಲ್ಲಿ 1 ಸ್ಪೂನ್ ಇಲ್ಲ 3/4 ಸ್ಪೂನ್ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ನೀವು ಅಕ್ಕಿ ಹೇಗೆ ತೊಗೊಂಡಿರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಇದಕ್ಕೆ ನೆಕ್ಸ್ಟ್ ನಾವು ವೆಯ್ಟ್ ಮಾಡದೆ 1 ಕಪ್ ಮೊಸರು ಆ್ಯಡ್ ಮಾಡಿಬಿಡೋಣ. ಮೊಸರು ಜಾಸ್ತಿ ಅಂದರೆ ನಾವು 1.5 ಗ್ಲಾಸ್ ಅಳತೆ ಅಷ್ಟು ನಾವು ರೈಸ್ ತೊಗೊಂಡಿದ್ದೀವಲ್ಲ ಅದಕ್ಕೋಸ್ಕರ. ಸೊ ಇದನ್ನು ಎಲ್ಲ ಮಿಕ್ಸ್ ಮಾಡಿಬಿಡೋಣ. ಇದು ಚೆನ್ನಾಗಿ ಕುಕ್ ಆದಮೇಲೆ ನಾವೇನು ಮಿಕ್ಸಿ ಮಾಡ್ಕೊಂಡಿದ್ದೀವಲ್ಲ ಅದನ್ನು ಇದಕ್ಕೆ ಆ್ಯಡ್ ಮಾಡ್ಬಿಡೋಣ. ಇಷ್ಟೇ ಫ್ರೆಂಡ್ಸ್, ವೆರಿ ಈಸಿ ಆ್ಯಂಡ್ ಸಿಂಪಲ್, ಕ್ವಿಕ್ಕಾಗಿ ಮಾಡ್ಕೊಬೋದು. ಬ್ಯಾಚುಲರ್ಸು, ಪಿ ಜಿಯಲ್ಲಿರೋರು ಎಲ್ಲ. ಆಹಾ, ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಕಾಣ್ತಿದೆ, ಫ್ಲೇವರ್ಫುಲ್ಲಾಗಿ, ಕಲರ್ಫುಲ್ಲಾಗಿ. ಸ್ಮೆಲ್ ಮಾತ್ರ ಘಮ ಅರೋಮ ಬರ್ತಾ ಇದೆ. ಸೊ ಇವಾಗ ನಾವು ಇದಕ್ಕೆ ಗ್ರೈಂಡ್ ಮಾಡ್ಕೊಂಡಿರೋ ಅಂಥ ಪೇಸ್ಟ್ ಹಾಕ್ಬಿಡೋಣ. ಚಲೋ. ಮತ್ತು ಇದಕ್ಕೆ ಸ್ವಲ್ಪ ವಾಟ್ರ್ ಹಾಕಿ ಎಲ್ಲ ಹಾಕ್ಕೊಬಿಡೋಣ. ಚೆನ್ನಾಗೆ ಮಿಕ್ಸ್ ಕೊಡೋಣ. ಒಂದು 2 ಮಿನಿಟ್ಸ್ ಹಿಂಗೆ ಫ್ರೈ ಆಗಲಿ. ಲಿಡ್ನ ಕ್ಲೋಸ್ ಮಾಡೋಣ, ಆವಾಗ ಬೇಗ ಫ್ರೈ ಆಗಿಬಿಡುತ್ತೆ. ಏನಾಗಿದೆ? ವಾವ್, ಕ್ಯಾಮ್ರಾಗೆ ಹೊಗೆ ಬರ್ತಿದೆ.
ಚಲೋ ಇವಾಗ ನೆಕ್ಸ್ಟು ಇದಕ್ಕೆ ರೈಸ್ ಆ್ಯಡ್ ಮಾಡ್ಕೊಳ್ಳೋಣ. ಏನಕ್ಕಪ್ಪ ಇವಾಗಲೇ ರೈಸ್ ಅಂತ ಅಂದರೆ ಅದು ಚೆನ್ನಾಗಿ ಉದ್ರುದ್ರಾಗಿ ಬರುತ್ತೆ. ನಾವು ನೀರು ಹಾಕಿದ್ಮೇಲೆ ಹಾಕಿದ್ರೆ ಒಂಥರ ಮುದ್ದೆ ಮುದ್ದೆ ಥರ ಬರುತ್ತೆ. ಸೊ ಇದರಲ್ಲೇ 2 ನಿಮಿಷ ಫ್ರೈ ಮಾಡಿದ್ರೆ ಫ್ಲೇವರ್ ಕೂಡ ಚೆನ್ನಾಗಿ ಬಿಟ್ಕೊಳ್ಳುತ್ತೆ ರೈಸಿಗೆ ಕೂಡ. ಚೆನ್ನಾಗಿ ಕಲಸಿತಾಯಿತು. ಒಂದು 30 ಸೆಕೆಂಡ್ಸ್ ಆರ್ 1 ಮಿನಿಟ್ ಹಿಂಗೆ ಕ್ಲೋಸ್ ಮಾಡೋಣ. ಸೊ ಫ್ಲೇವರ್ ಚೆನ್ನಾಗಿ ಬಿಟ್ಕೊಳ್ಳುತ್ತೆ. 30 ಸೆಕೆಂಡ್ಸ್ ಆಗೋಯ್ತು. ಸೊ ಲೈಟಾಗಿ ಕುದಿ ಬರ್ತಿದೆ. ಸೊ ಇದಕ್ಕೆ ವಾಟರ್ ಆ್ಯಡ್ ಮಾಡ್ಕೊಬಿಡೋಣ. 1.5 ಗ್ಲಾಸ್ಗೆ 3.5 ಗ್ಲಾಸ್ ನೀರು ಹಾಕ್ಕೊತಾ ಇದ್ದೀನಿ. ಸೊ ನಿಮ್ಮ ರೈಸ್ಗೆ ನೀವು ಎಷ್ಟು ತೊಗೊತೀರೋ ಅದಕ್ಕಿಂತ ಒಂದು 1/2 ಗ್ಲಾಸ್ ಕಮ್ಮಿ ಹಾಕಿದ್ರೆ ಬಾತ್ಗಳಿಗೆ ತುಂಬ ಫ್ಲೇವರ್ ಟೇಸ್ಟ್ ಚೆನ್ನಾಗಿ ಉದ್ರುದ್ರಾಗಿ ಬರುತ್ತೆ, ಮುದ್ದೆ ಆಗೋದಿಲ್ಲ. ಸೊ ಇದಕ್ಕೆ ಟೇಸ್ಟ್ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟೇ. ಕುದಿ ಬಂದಮೇಲೆ ಲಿಡ್ಲ ಕ್ಲೋಸ್ ಮಾಡೋದು, 2 ವಿಜಿಲ್ಸ್ ಹಾಕ್ಸೋದು ಇಷ್ಟೇ. ವೆರಿ ಸಿಂಪಲ್. 1 ಪಾಟ್ ಡಿಶ್ ಅಂತಾರಲ್ಲ ಆ ಥರ ಇದು. ಸೊ ಜಸ್ಟ್ ಮಿಕ್ಸ್ ಮಾಡಿಬಿಡೋಣ. ಸೊ ಲಿಡ್ ಕ್ಲೋಸ್ ಮಾಡ್ಬಿಡೋಣ. ಲಿಡ್ ಅಂದರೆ ಇದು ನಾಟ್ ಕುಕ್ಕರ್ ಮುಚ್ಚಳ. ಕುದಿ ಬರೋವ್ರಿಗೂ ಇದನ್ನು ಇಡೋಣ ಬಿಡ್ರಿ, ಏನಾಗುತ್ತೆ ಇವಾಗ ನೋಡೋಣ. ಚೆನ್ನಾಗಿ ಕುದೀತಾ ಇದೆ. ಇಂಥ ಟೈಮಲ್ಲಿ ನಾವು ಲಿಡ್ನ ಕ್ಲೋಸ್ ಮಾಡಿದ್ರೆ ಸೂಪರ್. 2 ವಿಜಿಲ್. ಕಮಾನ್. ಸ್ಮೆಲ್ ಮಾತ್ರ ಅಲ್ಟಿಮೇಟಾಗಿ ಬರ್ತಿದೆ ಫ್ರೆಂಡ್ಸ್. 2 ವಿಜಿಲ್. ಫ್ರೆಂಡ್ಸ್ ನೋಡಿದ್ರಲ್ಲ ಕುಷ್ಕ ರೆಸಿಪಿ. 2 ವಿಜಿಲ್ ಆಗಲಿ ಹೇಗಿದೆ ಅಂತ ಓಪನ್ ಮಾಡಿ ತೋರಿಸ್ತೀನಿ. ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಫ್ಲೇವರ್ ಮಾತ್ರ ನಂಗೆ ಸಖತ್ತಾಗಿ ಇವಾಗಲೂ ಹೊಟ್ಟೆ ಹಸಿ ಸ್ಟಾರ್ಟ್ ಆಯಿತು ನಾ ಸ್ಮೆಲ್ಲಿಗೆ. ಸೊ ನೀವು ಹಿಂಗೆ ಟ್ರೈ ಮಾಡಿ ಹೇಗಿದೆ ಎಂದು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಇನ್ನು ಯಾವ್ಯಾವ ರೀತಿ ಸ್ಟೈಲ್ ನಾವು ಪ್ಯೂರ್ ವೆಜ್ಜಲ್ಲಿ ಯಾವ್ಯಾವ ರೆಸಿಪೀಸ್ ಬೇಕೆಂದು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ವೇಟ್ ಫಾರ್ 2 ವಿಜಿಲ್ಸ್. 2 ವಿಜಿಲ್ ಆಯಿತು. ಬಟ್ ಇನ್ನು ಕುಕ್ಕರ್ ಆರಿಲ್ವಲ್ಲ. ಫೈನಲಿ ವಿಜಿಲ್ ಆರಿದೆ. ಓಪನ್ ಮಾಡೋಣ ನಿಮ್ಮ ಜೊತೆನೆ ಆನ್ ಸ್ಪಾಟ್. ವಾವ್, ನೋಡಿ ನನ್ನ ಮಗ ಬಂದಿದ್ದಾನೆ. ಚುಪ್ಪಿ ಅಲ್ಲ ಬುವಾ. ಇಟ್ಲಂದಿ ಹೇಗಿದೆ? ಸೂಪರ್. ಟೇಸ್ಟ್ ಮಾಡ್ತೀಯಾ? ಫಸ್ಟ್ ಇದನ್ನ ಮಿಕ್ಸ್ ಮಾಡೋಣ. ನೋಡಿ ನಾನು ಹೇಳಿದ್ನಲ್ಲ, ಟೊಮೊಟೊಸ್ ಜಾಸ್ತಿ ಇದ್ದರೆ ನೀರು ಅಳತೆ ಕರೆಕ್ಟಾಗಿ ಹಾಕಿದರೆ ಎಷ್ಟು ಉದ್ರಾಗೆ ನೋಡಿ. ರೈಸ್ಗೆಲ್ಲ ಫ್ಲೇವರ್ ಎಷ್ಟು ಚೆನ್ನಾಗಿ ಅಂಟಿದೆ. ಎಲ್ಲೂ ಬೆಳ್ಳಕ್ಕಂತ ಕಾಣಿಸೋದೇ ಇಲ್ಲ. ಸೊ ಫ್ರೆಂಡ್ಸ್, ಈ ಸ್ಮೆಲ್ಲಿಗೆ ನಮಗೆ ಹೊಟ್ಟೆ ಹಸು ತಡೆಯೋಕ್ಕಾಗ್ತಿಲ್ಲ. ಟೇಸ್ಟ್ ಮಾಡಿ ಮತ್ತೆ ಸಿಗ್ತೀನಿ. ಹೇಗಿದೆ ದಿತ್ಯ? ಸೂಪರ್. ಸೊ ಕುಷ್ಕಾಗೆ ರೈತ ಇದ್ರೆ ಚೆನ್ನಾಗಿರುತ್ತೆ. ಬಟ್ ನನ್ನ ಮಕ್ಕಳು ರೈತ ಆನಿಯನ್ಸ್ ತಿನ್ನೋದಿಲ್ಲ ಅಂದ್ಬಿಟ್ಟು ಅವ್ರಿಗೆ ಪ್ಲೇನ್ ಕರ್ಡ್ ಕೊಡ್ತೀನಿ. ನೆಕ್ಸ್ಟ್ ನನ್ನ ಮಗ ಹೇಳ್ತಾನೆ ಹೇಗಿದೆ ಅಂತ. ಸೂಪರಾ? ಇಷ್ಟಮಾಯ್ನಾ? ಸೂಪರು, ಯಮ್ಮಿ. ಓಕೆ, ಎಂಜಾಯ್. ಸೊ ಫ್ರೆಂಡ್ಸ್ ನೋಡಿದ್ರಲ್ಲ ಹೇಗಿತ್ತು ಅಂತ ಹೇಳ್ಬಿಟ್ಟು ಅದ್ರ ರಿವ್ಯೂ ಕೂಡ ನೀವು ಕೇಳಾಯಿತು. ಸೊ ನಿಮ್ಮನೆಲ್ಲೂ ಟ್ರೈ ಮಾಡಿ ಹೇಗಿದೆ ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಮತ್ತೆ ಸಿಗುವ. ಬಾಯ್.